ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ. ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ. ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು, ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಬಂದು ಸ್ಪ್ರೌಟ್ಸ್ಗಳಿಂದ ಸಲಾಡ್ ಅಥವಾ ಪಲ್ಯನ ಯಾವ ರೀತಿ ಮಾಡೋದಂತ. ಆಬ್ವಿಯಸ್ಲಿ ಇದನ್ನ ಯಾವ ರೀತಿ ಮಾಡೋದಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ನಾನು ನಿಮಗೆ ಇದರ ಕಂಪ್ಲೀಟ್ ಬೆನಿಫಿಟ್ಸ್ನ ನಾನು ನಿಮ್ಗೆ ಇವತ್ತು ತಿಳ್ಸೋಕ್ಕೆ ಬಂದಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ನುಗ್ಗೆ ಸೊಪ್ಪಿನ ಚಪಾತಿನ ಮಾಡ್ಕೊಂಡಿದ್ದೆ. ಸೊ ಗೋಧಿ ಹಿಟ್ಟಿಗೆ ನಾನಿಲ್ಲಿ 1 ಕಟ್ಟಷ್ಟು ನುಗ್ಗೆ ಸೊಪ್ಪು ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಚಪಾತಿನ ಮಾಡ್ಕೊಂಡಿರೋದು. ಸೊ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಅನ್ನೋ ರೀಸನ್ಗೆ ನಾನು ಅದು ಕಂಪ್ಲೀಟ್ ಡೀಟೇಲ್ ಆಗಿರೋ ವಿಡಿಯೋ ತೋರಿಸಿಲ್ಲ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಕಾಳುಗಳನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದೆಲ್ಲ ಮೊಳಕೆ ಕಟ್ಟಿರೋ ಕಾಳುಗಳನ್ನು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಏನಾಗುತ್ತೆ, ನಮಗೆ ಗ್ಯಾಸ್ಟ್ರಿಕ್ ಆಗಲ್ಲ, ಅದರಲ್ಲಿರೋ ನಂಜಿನಾಂಶ ಎಲ್ಲನೂ ಹೋಗಿ ದೇಹಕ್ಕೆ ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಆಗುತ್ತೆ. ಸೊ ಇದೇನು ನೀರು ಬೇಯಿಸ್ಕೊಂಡಿದ್ನಲ್ಲ ಅದರಲ್ಲಿ ರಸಮ್ ಯಾವ ರೀತಿ ಮಾಡೋದನ್ನೋದನ್ನ ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಹುರುಳಿಕಾಳಿನ ಪಲ್ಯನ ನಮ್ಮ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಾ ಇರೋದು ನಾವು. ಸೊ ಇದಕ್ಕೆ ನಾನು ಒಗ್ಗರಣೆ ಐಟಮ್ಸ್ಗಳನ್ನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು, ಮೆಣಸಿನ್ಕಾಯಿ ನೀವು ಖಾರನ ಎಷ್ಟು ತಿಂತಿರೋ ಅದಕ್ಕೆ ಹಾಕಿಬಿಟ್ಟು, ಸೊ ಈ ಕಾಳುಗಳನ್ನು ಬೇಯಿಸ್ಕೊಂಡಿರುವಂಥ ನೀರಲ್ಲೇ ಸ್ವಲ್ಪ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಸೊ ಈ ಹುರುಳಿ ಕಾಳನ್ನು ಏಕೆ ಇದಕ್ಕೆ ಹಾರ್ಸ್ ಗ್ರಾಮ್ ಅಂತ ಬಂತು ಅಂತ ನೀವು ಹೆಸರನ್ನ ಕೇಳಿದ್ರೆ ನಗ್ತೀರಾ. ಯಾಕಂದರೆ ಇದನ್ನು ಹಾರ್ಸ್ ಅಂದರೆ ಕುದುರೆಗಳ ಆಹಾರವಾಗಿ ಬಳಸ್ತಾ ಇದ್ರು, ಅದಕ್ಕೋಸ್ಕರ ಇದಕ್ಕೆ ಹಾರ್ಸ್ ಗ್ರಾಮ್ ಅಂತ ಬಂದಿರೋದು. ಇದು ದೇಹಕ್ಕೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ. ನಾನು ಚಿಕ್ಕವಳಿರ್ಬೇಕಾದ್ರೆ ನನಗೆ ನೆಗಡಿ ಕೆಮ್ಮು ಎಲ್ಲ ಬಂದಾಗ ನಮ್ಮ ಅಜ್ಜಿ ಏನು ಮಾಡೋರು ಅಂದರೆ ಹುರುಳಿಕಾಳನ್ನ ಚೆನ್ನಾಗಿ ಬಿಸಿ ಮಾಡಿ ಪುಡಿ ಮಾಡಿ ಚೆನ್ನಾಗಿ ಗಂಜಿ ಥರ ಮಾಡಿ ಸ್ವಲ್ಪ ಬೆಲ್ಲ ಸ್ವಲ್ಪ ಶುಂಠಿ ಪೌಡ್ರನ್ನ ಹಾಕಿ ಕೊಡೋರು. ಶೀತ ಕೆಮ್ಮು ಜ್ವರ ಎಲ್ಲಿದ್ರೂ ಓಡಿ ಹೋಗೋದು. ಆ ರೀತಿಯಾದಂಥ ಬೆನಿಫಿಟ್ಸ್ಗಳು ಇದರಲ್ಲಿ ಜಾಸ್ತಿ ಇದೆ. ಇನ್ನೊಂದು ಏನಪ್ಪ ಅಂತಂದರೆ ಇದು ಶುಗರ್ ಯಾರಿಗಿರುತ್ತಲ್ವ, ಸೊ ಅವ್ರಿಗೇನಾಗುತ್ತೆ ಅಂದರೆ ಇದು ದೇಹದಲ್ಲಿನ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಂತ ಕರಿತೀವಲ್ಲ ಅದನ್ನ ಕಡಿಮೆ ಮಾಡಿ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೋ ಅದು ಇನ್ಸುಲಿನ್ನ ನ್ಯಾಚುರಲಾಗಿ ಪ್ರೊಡ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಶುಗರ್ ಇರೋರಿಗೆ ಇದು ತುಂಬ ಬೆನಿಫಿಟ್ಟು. ಮತ್ತು ಹೃದಯ ರೋಗ ಇರೋರು ಕೂಡ ಹಲವಾರು ಕಾರಣಗಳಿಂದ ಇದು ತುಂಬಾ ಇಂಪಾರ್ಟೆಂಟ್. ಸ್ಪೆಷಲಿ ಏನಂದರೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. ಆಮೇಲೆ ಹೆಣ್ಮಕ್ಳಿಗೆ ಋತುಸ್ರಾವದಲ್ಲಿ ತುಂಬ ನೋವು ಆಗ್ತಾಯಿದೆ, ಪೀರಿಯಡಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಂದಾಗ ರಾತ್ರಿ ನೆನೆಸಿಟ್ಟಿರೋ ಹುರುಳಿಕಾಳನ್ನ ನಾವು ತಿನ್ನೋದ್ರಿಂದ ಏನಾಗುತ್ತೆ, ಒಳ್ಳೊಳ್ಳೆ ಬೆನಿಫಿಟ್ಸ್ಗಳಾಗುತ್ತೆ. ಪೀರಿಯಡ್ ಕ್ರ್ಯಾಂಪ್ಸ್ಗಳಾಗೋದಿಲ್ಲ ನಮಗೆ. ಜೊತೆಗೆ ಇದರಲ್ಲಿ ಜಾಸ್ತಿ ಫೈಬರ್ ಇರುತ್ತೆ, ಪ್ರೋಟೀನ್ಸ್ಗಳಿರೋದ್ರಿಂದ ದೇಹದ ಸಮತೋಲನ ಕೂಡ ಇದು ಕಾಪಾಡುತ್ತೆ. ಇದ್ರ ಜೊತೆಗೆ ಇನ್ನೊಂದು ಬೆಸ್ಟ್ ಫುಡ್ಡನ್ನು ನಾನು ಮಾಡಿರೋದೇನಪ್ಪ ಅಂತಂದರೆ ಕಡಲೆಕಾಳು, ಬ್ಲ್ಯಾಕ್ ಚನಾ ದಾಲ್ ಅಂತ ಏನು ಕರಿತೀವಲ್ಲ ಅದು. ಸೊ ಇನ್ನು ಅದರ ಬೆನಿಫಿಟ್ಸ್ಗಳನ್ನ ಹೇಳೋದಕ್ಕಾದ್ರೆ ಒಂದು ದಿನ ಅಂತೂ ಸಾಲೋದೇ ಇಲ್ಲ, ಅಷ್ಟು ಒಳ್ಳೆಯ ಪ್ರೋಟೀನ್ ಅದು. ಯಾರೆಲ್ಲ ಸಸ್ಯಾಹಾರಿಗಳಿರ್ತಾರೆ ಅವ್ರಿಗೆ ದಿನಕ್ಕೆ ಬೇಕಾಗಿರುವಂಥ ಪ್ರೋಟೀನ್ ಅಂಶ ಸಿಗಲ್ಲ ಅಂದರೆ ಕಡಲೆಕಾಳು ಬೆಸ್ಟ್ ಆಪ್ಷನ್ನು. ಅದರ ಜೊತೆಗೆ ಕಡಲೆಕಾಳಿನ ಬೆನಿಫಿಟ್ಸ್ಗಳೇನಪ್ಪ ಅಂತಂದರೆ ಬೇರೆ ಕಾಳುಗಳಿಗೆ ಕಂಪೇರ್ ಮಾಡಿದಾಗ ಇದು ಬೇಗ ಜೀರ್ಣ ಆಗುತ್ತೆ, ಮತ್ತು ಇದರಲ್ಲಿ ಕಬ್ಬಿನ ಅಂಶ ಜಾಸ್ತಿ ಇದೆ. ಮತ್ತು ಜೀರ್ಣಾಂಗ ವ್ಯವಸ್ಥೆ ಏನಿರುತ್ತಲ್ಲ ಇಂಟೆಸ್ಟೈನಲ್ಲಿ ಅಥವಾ ಡೈಜೆಷನ್ ಪ್ರಾಬ್ಲಮ್ ಇರೋರು ಕೂಡ ಇದನ್ನು ತೊಗೋಬೋದು. ಕೆಲವೊಬ್ಬರು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ತಾರೆ. ನಾವು ಒಂದು ದಿನದಲ್ಲಿ ನಮಗೆ ಎಷ್ಟು ಪ್ರೋಟೀನ್ ಅವಶ್ಯಕತೆ ಇದೆ ನಾವು ಅದನ್ನು ದಿನ ತಗೊಂಡು ಬಂದಾಗ ತಿಂತಾ ಹೋದರೆ ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ಸ್ಗಳಾಗುತ್ತೆ. ಈ ಕಡಲೆಕಾಳು ಮತ್ತು ಹುರುಳಿಕಾಳಿನ ಬೆನಿಫಿಟ್ಸ್ಗಳನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋದಲ್ಲಿ ರೆಸಿಪಿ ಯಾವ ಥರ ಅಂತ ನೀವು ಆಲ್ರೆಡಿ ನೋಡಿದ್ದೀರ, ನಿಮ್ಮ ಮನೆಗಳಲ್ಲೂ ದಿನ ಮಾಡ್ತಾ ಇರ್ತೀರ. ಅದಕ್ಕೆ ಜಾಸ್ತಿ ನಾನು ರೆಸಿಪಿಗಿಂತ ಇಲ್ಲಿ ಬೆನಿಫಿಟ್ಸ್ ಮೇಲೆ ಫೋಕಸ್ ಮಾಡಿದ್ದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಚನಾ ದಾಲ್ ಸಲಾಡ್ ಈ ಥರ ಮಾಡಿ ಸುಮ್ಮನೆ ಓಡಾಡಿಕೊಂಡು ನೀವು ತಿನ್ಬೋದು, ಇಲ್ಲ ಊಟದಕ್ಕಿಂತ ಮುಂಚೆ ತಿಂದು ಆಮೇಲೆ ನೀವು ಊಟ ಮಾಡೋದ್ರಿಂದ ಇನ್ನೂ ಅಧಿಕ ಲಾಭ ನಿಮಗಿರುತ್ತೆ. ಬಿಕಾಸ್ ಇದರಲ್ಲಿ ವೆಜಿಟೇಬಲ್ಸ್ ಇದೆ, ಕಾಳುಗಳಿದೆ, ಪ್ರೋಟೀನ್ ಎಲ್ಲನೂ ಇರುತ್ತೆ. ನಾನು ಸಜೆಸ್ಟ್ ಮಾಡೋದೇನೆಂದರೆ ಊಟಕ್ಕಿಂತ ಒಂದು 15 ನಿಮಿಷ ಮುಂಚೆ ನೀವು ಈ ಕಡಲೆಕಾಳುಗಳ ಸಲಾಡನ್ನು ತಿಂದರೆ ದೇಹಕ್ಕೆ ಇನ್ನೂ ಜಾಸ್ತಿ ಆದಂಥ ಬೆನಿಫಿಟ್ಸ್ಗಳು ನಿಮಗೆ ಸಿಗುತ್ತೆ ಅಂತ ಹೇಳಿ. ಅದೇ ರೀತಿ ಹುರುಳಿಕಾಳನ್ನು ನಾವು ವಾರದಲ್ಲಿ 1 ದಿನ ಆದರೂ ತಿನ್ನೋದ್ರಿಂದ ದೇಹದಲ್ಲಿರೋ ಸುಸ್ತಾಗಿರ್ಬೋದು, ಬೇರೆ ಯಾವುದೋ ಗೊತ್ತಿಲ್ಲದೆ ಇರೋ ಯಾವುದಾದ್ರೂ ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಆಗಿದ್ದರೆ, ಮಿನರಲ್ಸ್ಗಳ ಇಂಬ್ಯಾಲೆನ್ಸ್ ಆಗಿದ್ದರೆ ಕೂಡ ಅದನ್ನು ಕೂಡ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಸೊ ಎಣ್ಣೆ ಇಲ್ಲದೆ ಈ ಪದಾರ್ಥಗಳನ್ನ ನಾನು ಮಾಡಿರೋದ್ರಿಂದ ಏನಾಗುತ್ತೆ, ಇದರಲ್ಲಿರೋ ನ್ಯೂಟ್ರಿಷನ್ ಕ್ವಾಂಟಿಟಿ ಹಾಗೇ ಇರುತ್ತೆ, ದೇಹಕ್ಕೆ ಇನ್ನೂ ಜಾಸ್ತಿ ಬೆನಿಫಿಟ್ಸ್ಗಳನ್ನ ಕೊಟ್ಟು
ಕ್ಯಾಲೋರಿ ಇಂಟೇಕ್ ಕಡಿಮೆ ಆಗೋದ್ರಿಂದ ದೇಹ ಇನ್ನೂ ಆರೋಗ್ಯ ಸ್ಥಿತಿಯನ್ನು ಕಾಪಾಡ್ಕೊಂಡು ಬರುತ್ತೆ. ನನ್ನ ಎಲ್ಲ ರೆಸಿಪಿ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವಿತ್ ಬೆನಿಫಿಟ್ಸ್. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.